ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣದಲ್ಲಿ ಬಗೆದಷ್ಟು ಹೊಸ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಪ್ರಕರಣದಲ್ಲಿ ಕೇಳಿ ಬರ್ತಿರುವಂತಹ ಒಂದೊಂದು ವಿಚಾರವೂ ಬೆಚ್ಚಿ ಬೀಳಿಸುವಂತಿದೆ. ಸದ್ಯ ಈ ಒಂದು ಗ್ಯಾಂಗ್ ಅನ್ನ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಇನ್ನು 5 ದಿನಗಳ ಕಾಲ ಮತ್ತೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಆರೋಪಿಗಳನ್ನ ಮುಖಾಮುಖಿ ವಿಚಾರಣೆಯನ್ನ ನಡೆಸಬೇಕು. ಹೀಗಾಗಿ ಮತ್ತಷ್ಟು ದಿನಗಳ ಕಾಲ ಆರೋಪಿಗಳನ್ನ ಕಸ್ಟಡಿಗೆ ಕೊಡಿ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸಿದ್ದಾರೆ. ಈ ಮುಂಚೆ ಆರೋಪಿಗಳ ಪಟ್ಟಿಯಲ್ಲಿ A1 A2 ಸ್ಥಾನವನ್ನ ಖಾಲಿ ಬಿಡಲಾಗಿತ್ತು. ಇದೀಗ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಅಂತ ಗುರುತಿಸಲಾಗಿದೆ. ಇನ್ನು ಕೋರ್ಟ್ ಹಾಲ್ನಲ್ಲಿ ಆರೋಪಿ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ. ಪೊಲೀಸರೇನಾದರೂ ತೊಂದರೆ ಕೊಟ್ಟಿದ್ದಾರಾ ಅಂತ ಜಡ್ಜ್ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಇಲ್ಲ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಜೊತೆಗೆ ರೇಣುಕಾಸ್ವಾಮಿ ಮೇಲೆ ಆರೋಪಿಗಳು ಎಸಗಿದಂತಹ ಮತ್ತಷ್ಟು ಕೃತ್ಯಗಳು, ಭಯಾನಕ ಅಂಶಗಳು ಬೆಳಕಿಗೆ ಬಂದಿದೆ. ಈ ಹಿಂದೆ ಆರೋಪಿಗಳು ರೇಣುಕಾಸ್ವಾಮಿಯ ತಲೆಯನ್ನ ಲಾರಿಗೆ ಡಿಚ್ಚಿ ಹೊಡೆಸಿದ್ರು ಅಂತ ಹೇಳಲಾಗಿತ್ತು. ಆ ವಿಚಾರವನ್ನ ಕೇಳಿ ಇವರೇನು ಮನುಷ್ಯರ ರಾಕ್ಷಸರ ಅಂತ ಪ್ರಶ್ನೆ ಕೇಳಿದ್ರಿ. ಅಚ್ಚರಿಯನ್ನ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿದ್ರಿ. ಇದೀಗ ಇದೇ ಆರೋಪಿಗಳು ಅದೇ ರೇಣುಕಾಸ್ವಾಮಿಯ ಮೇಲೆ ಯಾವ ರೀತಿಯ ವಿಕೃತಿಯನ್ನ ಮೆರೆದಿದ್ದಾರೆ ಅನ್ನೋದನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಬೆಚ್ಚಿ ಬೀಳೋದಂತ ಗ್ಯಾರಂಟಿ ವೀಕ್ಷಕರೇ. ಈ ನಟೋರಿಯಸ್ ಗ್ಯಾಂಗ್ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿದ್ದು ಮಾತ್ರವಲ್ಲದೆ ಕರೆಂಟ್ ಶಾಕ್ ಅನ್ನ ಸಹ ನೀಡಿದ್ದಾರಂತೆ. ತನಿಖೆಯನ್ನು ತೀವ್ರಗೊಳಿಸಿದಂತೆ ತನಿಖೆ ನಡೆಸ್ತಾ ಹೋದಂತೆ ಒಂದೊಂದೇ ಭಯಾನಕ ಕೃತ್ಯಗಳು ಬೆಳಕಿಗೆ ಬರ್ತಾ ಇದೆ. ಸಾರ್ವಜನಿಕವಾಗಿ ಬಹಳ ಸಭ್ಯರ ರೀತಿ ಕಾಣಿಸುವಂತಹ ಈ ನಟೋರಿಯಸ್ ಗ್ಯಾಂಗ್ ಒಂದು ರೀತಿಯಲ್ಲಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡೋದಕ್ಕಾಗಿನೇ ಸಂಚು ರೂಪಿಸಿತ್ತು ಅನ್ಬಹುದು. ಕೇವಲ ಹೆದರಿಸೋಕೆ ಬೆದರಿಸೋಕೆ ಯಾರು ಈ ರೀತಿಯಾಗೆಲ್ಲ ಟಾರ್ಚರ್ ನೀಡ್ತಾರೆ? ಅದೂ ಸಹ ರೇಣುಕಾಸ್ವಾಮಿ ಸಣ್ಣ ದೇಹವುಳ್ಳ ವ್ಯಕ್ತಿ. ಆತನ ಮೇಲೆ ದಾಂಡಿಗರ ರೀತಿ ಇರುವಂತಹ ಈ ಹಂತಕರು ಮನಸ್ಸೋ ಇಚ್ಛೆ ದಾಳಿಯನ್ನು ನಡೆಸಿದ್ದಾರೆ. ಈ ರೀತಿಯಾಗೆಲ್ಲ ದಾಳಿ ನಡೆಸಿದ್ರೆ ಅದು ಹೇಗೆ ಆತ ಬದುಕೋದಕ್ಕೆ ಸಾಧ್ಯ? ಸ್ಥಳದಲ್ಲೇ ಆತ ರೇಣುಕಾಸ್ವಾಮಿ ಸತ್ತೇ ಹೋಗಿದ್ದಾನೆ. ಕೇವಲ ಇಷ್ಟೇ ಅಲ್ಲ, ಆ ಒಂದು ನಟೋರಿಯಸ್ ಗ್ಯಾಂಗ್ನ ಕೃತ್ಯಗಳು, ಆ ಕ್ರೂರತ್ವ ಏನು ಅನ್ನೋದರ ಬಗ್ಗೆ ಒಂದು ವರದಿ ಇದೆ, ಕೇಳಿ. ಅದಕ್ಕೂ ಮುನ್ನ ವೀಕ್ಷಕರೇ, ಈ ಒಂದು ಭೀಕರವಾದಂತಹ ಕೃತ್ಯಕ್ಕೆ ನ್ಯಾಯ ಸಿಗಬೇಕು. ಮತ್ತೊಂದು ಕಡೆ ಆರೋಪಿಗಳಿಗೆ ಅಪರಾಧ ಸಾಬೀತಾಗಿ ಕಠಿಣವಾದಂತಹ ಶಿಕ್ಷೆ ಆಗಲೇಬೇಕು ಅಂತ ನೀವು ಸಹ ಆಗ್ರಹಿಸೋದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ಬೆಂಬಲವನ್ನು ಸೂಚಿಸಿ. ಅದೇ ರೀತಿಯಾಗಿ ಪ್ರಕರಣದ ಕುರಿತಾಗಿ ಇಂಚಿಂಚು ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಆರೋಪಿಗಳನ್ನು ಕೋರ್ಟ್ಗೆ ಕರೆದುಕೊಂಡು ಹೋದರು. ಅದರ ಜೊತೆಗೆ ತನಿಖೆ ನಡೆಸಿದ ನಂತರದಲ್ಲಿ ಒಂದು ಪ್ರಾಥಮಿಕ ವರದಿಯನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ. ಇನ್ನೂ ಕೂಡ ಚಾರ್ಜ್ ಶೀಟ್ ಸಿದ್ಧಪಡಿಸಿಲ್ಲ. ಅದಕ್ಕೂ ಮೊದಲು ಒಂದು ಬೇಸಿಕ್ ವರದಿಯನ್ನು ರೆಡಿ ಮಾಡಿಕೊಳ್ಳಲಾಗಿದೆ. ಇದನ್ನು ಕೋರ್ಟ್ಗೆ ನೀಡಲಾಗಿದೆ. ಜೊತೆಗೆ ಈಗಾಗಲೇ ಪೊಲೀಸರು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಸಾಕ್ಷಿ ಹಿಡಿದುಕೊಂಡು ನಟ ದರ್ಶನ್ ಅವರಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಇನ್ನು ಕೋರ್ಟ್ಗೆ ಬರ್ತಿದ್ದಂತೆ ಪವಿತ್ರ ಮುಖ ಮುಚ್ಚಿಕೊಂಡು ಒಳಗೆ ಹೋದರು. ನಟ ದರ್ಶನ್ ಕೂಡ ತಲೆ ತಗ್ಸ್ಕೊಂಡಿದ್ರು. ವಾಹನದಿಂದ ಕೆಳಗಿಳಿತಾ ಇದ್ದಂತೆ ಮಾಧ್ಯಮಗಳನ್ನು ಕಂಡು ಪವಿತ್ರ ಕಣ್ಣೀರು ಸುರಿಸಿದ್ರು. ಅದಾದ ಬಳಿಕದಲ್ಲೂ ಇಡೀ ಕೋರ್ಟ್ ಆವರಣದಲ್ಲೂ ಕೂಡ ಅಳ್ತಾನೆ ಹೋಗ್ತಾ ಇದ್ರು. ಇನ್ನು ಪೊಲೀಸರು ಕೋರ್ಟ್ಗೆ ನೀಡಿದಂತಹ ವರದಿಯಲ್ಲಿ ಆರೋಪಿಗಳು ಬಾಯ್ಬಿಟ್ಟ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ನಟೋರಿಯಸ್ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಹೇಗೆಲ್ಲ ಹಲ್ಲೆ ಮಾಡಿದ್ರು ಎಂಬುದನ್ನು ಪೊಲೀಸರು ಬಾಯಿ ಬಿಡಿಸಿದ್ದಾರೆ. ರಾಡು, ಬೆಲ್ಟು, ಚಪ್ಪಲಿ ಹಾಗೆ ದೊಣ್ಣೆಗಳಿಂದ ಹಲ್ಲೆ ಮಾಡಿದಂತಹ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಾಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಕಿರುಕುಳವನ್ನು ನೀಡಿದ್ದಾರೆ. ಈ ಒಂದು ಪ್ರಕರಣದ ತೀವ್ರತೆಯನ್ನು ಅಥವಾ ಹಲ್ಲೆಯ ಭೀಕರತೆಯನ್ನು ಗಮನಿಸ್ತಾ ಇದ್ರೆ ಇವರ್ಯಾರು ಮನುಷ್ಯರಲ್ಲ, ರಾಕ್ಷಸರ ರೀತಿ ರೇಣುಕಾಸ್ವಾಮಿ ಮೇಲೆ ಎರಗಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಆರೋಪಿಗಳ ಕೃತ್ಯವನ್ನು, ಒಂದೊಂದೇ ಕೃತ್ಯಗಳನ್ನು ಗಮನಿಸ್ತಾ ಹೋದರೆ ಇವರ್ಯಾರು ಸಾಮಾನ್ಯವಾದಂತಹ ಕಿಲ್ಲರ್ಗಳಲ್ಲ, ಸೈಕೋ ಕಿಲ್ಲರ್ಗಳ ರೀತಿ ಕಾಣಿಸ್ತಿದ್ದಾರೆ. ಇನ್ನು ಪ್ರಕರಣದಲ್ಲಿ ಭಾಗಿಯಾದಂತಹ ಎಲ್ಲ ಆರೋಪಿಗಳ ಮೊಬೈಲನ್ನು ವಶಪಡಿಸಿಕೊಳ್ಳಲಾಗಿದೆ. ಮೊಬೈಲ್ ಡೇಟಾವನ್ನು ರಿಟ್ರೀವ್ ಮಾಡಬೇಕಾಗಿದೆ, ಅದಿನ್ನೂ ಆಗಿಲ್ಲ. ಇದಲ್ಲದೆ ಮೈಸೂರು, ಬೆಂಗಳೂರಿನಲ್ಲಿ ಕೆಲವೊಂದಷ್ಟು ಸ್ಥಳಗಳಲ್ಲಿ ಇನ್ನೂ ಕೂಡ ಮಹಜರು ಬಾಕಿ ಇದೆ. ಅದೇ ರೀತಿಯಾಗಿ ಪ್ರಕರಣದಲ್ಲಿ ಸರೆಂಡರ್ ಆಗೋದಕ್ಕೆ ಆರೋಪಿಗಳಿಗೆ 30 ಲಕ್ಷ ಕೊಟ್ಟಿರೋದು ಕೂಡ ದೃಢವಾಗಿದೆ. ಈ ಬಗ್ಗೆ ಪೊಲೀಸರು ಕೋರ್ಟ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಪ್ರಕರಣದಲ್ಲಿ A7 ಆರೋಪಿಯಾಗಿರುವ ಅನುಕುಮಾರ್, ಈತನ ತಂದೆ ಅನುಕುಮಾರ್ ಬಂಧಿಯಾಗಿರುವಂತಹ ಸುದ್ದಿಯನ್ನು ಕೇಳಿ ತೀವ್ರವಾಗಿ ನೊಂದಿದ್ರು. ಅವರು ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ. ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ಈಗ ಕೋರ್ಟ್ A7 ಆರೋಪಿಗೆ ಅನುಮತಿಯನ್ನು ನೀಡಿದೆ. ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಹಲವು ಬಾರಿ ವಾರಾಂತ್ಯದಲ್ಲಿ ಈ ಆರೋಪಿಗಳು ವಾಸ್ತವ್ಯ ಹೂಡ್ತಿದ್ರು ಅನ್ನುವ ವಿಚಾರವು ಬೆಳಕಿಗೆ ಬಂದಿದೆ. ರೇಣುಕಾಸ್ವಾಮಿಯ ರೀತಿಯಲ್ಲೇ ಹಲವರಿಗೆ ಇಲ್ಲಿಗೆ ಕರೆದುಕೊಂಡು ಬಂದು ಹೆದರಿಸಲಾಗಿದೆ, ಟಾರ್ಚರ್ ನೀಡಲಾಗಿದೆ.
ಅದರಲ್ಲೂ ಬಹಳ ಪ್ರಮುಖವಾಗಿ ಗಮನಿಸಬೇಕು, ಈ ಆರೋಪಿಗಳು ಬೇರೆ ವ್ಯಕ್ತಿಗಳಿಗೆ ಅಥವಾ ವಿರೋಧಿಗಳಿಗೆ ಬೆದರಿಸುವಂತಹ ಸಂದರ್ಭದಲ್ಲಿ ಪದೇ ಪದೇ ಶೆಡ್ ರುಚಿಯನ್ನು ತೋರಿಸ್ಬೇಕಾ ಅನ್ನುವ ಮಾತುಗಳನ್ನು ಹೇಳ್ತಿದ್ರು. ಈ ವಿಚಾರವೂ ಸಹ ಬೆಳಕಿಗೆ ಬಂದಿದೆ. ಅಂದರೆ ಈ ಒಂದು ಶೆಡ್ನಲ್ಲಿ ಖಂಡಿತವಾಗ್ಲೂ ಹಲವು ರಹಸ್ಯಗಳು ಅಡಗಿದೆ. ಹಲವರು ಇಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಅನುಮಾನ ಮೂಡ್ತಾ ಇದೆ. ಹೀಗಾಗಿ ಶೆಡ್ನಲ್ಲಿ ಈ ಹಿಂದೆ ನಡೆದಂತಹ ಘಟನೆಗಳ ಬಗ್ಗೆಯೂ ಕೂಡ ಸಮಗ್ರವಾದಂತಹ ತನಿಖೆ ನಡೀಬೇಕು. ಇನ್ನು ಶೆಡ್ನಲ್ಲಿ ಒಳಗಡೆ ಹಾಗೆ ಹೊರಗಡೆ ಸುಮಾರು 15ಕ್ಕೂ ಹೆಚ್ಚು ಸಿಸಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ. ಇದೇ ಕ್ಯಾಮರಾಗಳಿಂದಲೇ ಈಗ ನಟ ದರ್ಶನ್ ಸಿಕ್ಕಿ ಬಿದ್ದಿರುವಂಥದ್ದು. ಇದೇ ಕ್ಯಾಮರಾಗಳಲ್ಲಿ ಆ ಒಂದು ಘನಘೋರ ಕೃತ್ಯ ಎಲ್ಲವೂ ಸೆರೆಯಾಗಿದೆ. ಅಲ್ಲಿ ಹೇಗೆ ಆತನಿಗೆ ಹೊಡೆದಿದ್ರು, ಹೇಗೆ ಆತನಿಗೆ ಹಿಂಸೆ ಕೊಟ್ಟಿದ್ರು, ನಟ ದರ್ಶನ್ ಆತನಿಗೆ ಏನ್ ಮಾಡಿದ್ರು, ಪವಿತ್ರ ಗೌಡ ಅಲ್ಲಿ ಇದ್ರೋ ಇಲ್ವೋ ಎಲ್ಲವೂ ಸೆರೆಯಾಗಿದೆ. ಶೆಡ್ ಒಳಗಡೆ ಹಾಗೆ ಹೊರಗಡೆ ಸುಮಾರು 15ಕ್ಕೂ ಹೆಚ್ಚು CCTV ಕ್ಯಾಮರಾಗಳಿವೆ. ನಟ ದರ್ಶನ್ಗೆ ಮುಳುವಾಗಿದ್ದೆ ಈ CC ಕ್ಯಾಮರಾಗಳು. ಈಗಾಗಲೇ ಪೊಲೀಸರು ಆ CCTV ದೃಶ್ಯಗಳು ಸೆರೆ ಆಗಿರುವಂತಹ DVRನ ವಶಪಡಿಸಿಕೊಂಡಿದ್ದಾರೆ. ಆ ಇಡೀ ಗ್ಯಾಂಗ್ನ ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ವರೆಗೂ ಸಂಪೂರ್ಣವಾಗಿ ರೆಕಾರ್ಡ್ ಆಗಿದೆ. ಇನ್ನು ಆ ಆಡಿಯೋದಲ್ಲಿ ಆ ಪೊಲೀಸ್ ಅಧಿಕಾರಿಗಳಿಬ್ರು ಹೇಳ್ತಾರೆ, ಆ ರೇಣುಕಾ ಸ್ವಾಮಿಯನ್ನು ಗೋಡೆಗೆ ಗುದ್ದಿದ್ದಾರೆ, ತಲೆಯನ್ನು ಹಿಡಿದು ಅಲ್ಲಿ ನಿಲ್ಲಿಸಲಾದಂತಹ ಲಾರಿಗೂ ಕೂಡ ಗುದ್ದಿಸಿದ್ದಾರೆ ಅಂತ. ಕೇವಲ ಇದಿಷ್ಟೇ ಅಲ್ಲದೆ ಬಲವಾದ ಸಲಾಕೆಯಿಂದ ಹೊಡೆದಿದ್ದಾರೆ. ಇನ್ನು ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿರೋದು ಕೂಡ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಬಹಿರಂಗಗೊಂಡಿದೆ. ಇಷ್ಟೆಲ್ಲ ಸಾಕ್ಷ್ಯಗಳಿದ್ರೂ ಕೂಡ ದರ್ಶನ್ ಮಾತ್ರ ತಾನೇನೂ ಮಾಡಿಲ್ಲ ಅಂತಲೇ ಹೇಳಿಕೊಳ್ತಿದ್ದಾರೆ. ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ರೇಣುಕಾ ಸ್ವಾಮಿಯನ್ನ ಬೆದರಿಸೋಕೆ ಕರೆತಂದವರು ಅಥವಾ ಎಚ್ಚರಿಕೆಯನ್ನು ನೀಡೋದಕ್ಕೆ ಕರೆತಂದವರು, ಸ್ವಾರಿ ಕೇಳಿಸೋದಕ್ಕೆ ಕರೆತಂದವರು ಯಾರೂ ಅಮಾಯಕರಲ್ಲ. ಸಿಕ್ಕದ ಒಬ್ಬ ಅಮಾಯಕ ಅಂತೇಳಿ ಮನಸ್ಸೋ ಇಚ್ಛೆ ಆತನ ಮೇಲೆ ಒಂದು ರೀತಿಯ ಕ್ರೌರ್ಯವನ್ನು ಎಸಗಿದ್ದಾರೆ. ಇನ್ನು ಅದೇ ಸಂದರ್ಭದಲ್ಲಿ ಈ ಖತರ್ನಾಕ್ ಆರೋಪಿಗಳು ಯಾರಿದ್ದಾರೆ, ಈ ಖತರ್ನಾಕ್ ಗ್ಯಾಂಗ್ ಏನಿದೆ, ಮದ್ಯವನ್ನು ಸೇವಿಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಮದ್ಯದ ಅಮಲಿನ ಜೊತೆಗೆ ಈ ಖತರ್ನಾಕ್ ಗ್ಯಾಂಗ್ ಆತನಿಗೆ ಚಿತ್ರ ಹಿಂಸೆಯನ್ನು ನೀಡಿದೆ. ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಅದೇ ಶೆಡ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣವೂ ಕೂಡ ಇತ್ತು. ಯಾಕಂದ್ರೆ ಹತ್ಯೆ ನಡೆದಂತಹ ಶೆಡ್ ದರ್ಶನ್ ಸ್ನೇಹಿತ ವಿನಯ್ ಅವರ ಮಾವ ಜಯಣ್ಣ ಎಂಬುವರಿಗೆ ಸೇರಿದ್ದಾಗಿತ್ತು. ಇನ್ನು ಇದೇ ಶೆಡ್ ಸಿಟಿಯಲ್ಲಿದ್ದರೂ ಕೂಡ ಹೆಚ್ಚಾಗಿ ಜನರು ಓಡಾಡದಂತಹ ಜಾಗ ಆಗಿತ್ತು. ಇದೇ ಕಾರಣಕ್ಕೆ ಅದನ್ನು ಆಯ್ಕೆ ಮಾಡಿಕೊಳ್ತಾರೆ. ಹಲ್ಲೆ ಸಂದರ್ಭದಲ್ಲಿ ಎಷ್ಟೇ ಕಿರುಚಿದ್ರೂ ಯಾರಿಗೂ ಧ್ವನಿ ಕೇಳೋದಿಲ್ಲ. ಆಪ್ತರದ್ದೇ ಶೆಡ್ ಆದರೆ ಬಹಳ ಸೇಫ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಆತನನ್ನು ಅಲ್ಲಿ ಬಂಧಿಸಿಟ್ಟಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲದೆ ಈ ಒಂದು ಶೆಡ್ ಏನಿದೆ ಅದು ದರ್ಶನ್ ನಿವಾಸಕ್ಕೆ ಅನತಿ ದೂರದಲ್ಲಿ ಇರುವಂಥದ್ದು. ಎಷ್ಟೇ ಬ್ಯುಸಿ ಇದ್ರೂ ಹೀಗೆ ಬಂದು ಹಾಗೆ ಹೋಗ್ಬೋದು, ಅಷ್ಟೇ ದೂರದಲ್ಲಿ ಇರುವಂಥದ್ದು. ಈ ಎಲ್ಲ ಕಾರಣಗಳಿಂದ ದರ್ಶನ್ ಅಂಡ್ ಗ್ಯಾಂಗ್ ಅದೇ ಶೆಡ್ಡನ್ನು ಆಯ್ಕೆ ಮಾಡಿಕೊಂಡಿತ್ತು. ಇನ್ನು 3 ದಿನಗಳ ಬಳಿಕ ಮರಣೋತ್ತರ ಪರೀಕ್ಷೆಯ ವರದಿಯೂ ಕೂಡ ಬಂದಿದೆ. ರೇಣುಕಾ ಸ್ವಾಮಿಯ ಮರ್ಮಾಂಗದ ಮೇಲೆ ಹಲ್ಲೆ ಮಾಡಿರೋದು ಗೊತ್ತಾಗಿದೆ. ಆ ಭಾಗದಲ್ಲಿ ರಕ್ತಸ್ರಾವವಾಗಿದೆ. ಮರ್ಮಾಂಗಕ್ಕೆ ಹೊಡೆದಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ಅಲ್ಲದೆ ಹೊಟ್ಟೆ ಭಾಗದಲ್ಲಿಯೂ ರಕ್ತ ಸೋರಿಕೆ ಆಗಿದೆ. ತಲೆಗೂ ಕೂಡ ಬಲವಾದಂತಹ ಪೆಟ್ಟು ಬಿದ್ದಿದೆ. ಆದರೆ ರಕ್ತ ಸೋರಿಕೆ ಆಗಿಲ್ಲ ಅಂತ ಈ ಒಂದು ವರದಿ ಹೇಳ್ತಾ ಇದೆ. ಇನ್ನು ಕೈ ಮತ್ತು ಕಾಲುಗಳಲ್ಲಿ, ಬೆನ್ನು ಹಾಗೂ ಎದೆ ಭಾಗದಲ್ಲೂ ಕೂಡ ರಕ್ತ ಬಂದಿದೆ. ತೀವ್ರ ಹಲ್ಲೆಯಿಂದ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿ ಈ ಒಂದು ಸಾವಾಗಿದೆ. ಮರದ ಪೀಸ್, ಬೆಲ್ಟ್ ಬಳಸಿ ಹಲ್ಲೆ ಮಾಡಲಾಗಿದ್ದು ಮೃತದೇಹದ ಮುಖ ಮತ್ತು ದವಡೆ ಭಾಗವನ್ನು ನಾಯಿಗಳು ಕಿತ್ತು ತಿಂದಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ಒಟ್ಟಾರೆಯಾಗಿ ಆತನ ಮರ್ಮಾಂಗವೂ ಸೇರಿ ದೇಹದ 15 ಭಾಗಗಳಲ್ಲಿ ಗಾಯ ಆಗಿರೋದು ದೃಢಪಟ್ಟಿದೆ. ಆತನ ಮೃತದೇಹವನ್ನು ರಾಜಕಾಲುವೆಯ ಪಕ್ಕದಲ್ಲಿ ಕಸದ ರಾಶಿಯ ನಡುವೆ ಆತನ ಮೃತದೇಹವನ್ನು ಎಸೆಯಲಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬೀದಿ ನಾಯಿಗಳು ಮೃತದೇಹವನ್ನು ಕಿತ್ತು ಎಳೆದಾಡಿದ್ದಾವೆ. ಮುಖ ಮತ್ತು ದವಡೆ ಭಾಗವನ್ನು ನಾಯಿಗಳು ಕಿತ್ತು ತಿಂದಿವೆ. ಒಟ್ಟಾರೆಯಾಗಿ ಕ್ಷಣ ಕ್ಷಣಕ್ಕೂ ಈ ಆರೋಪಿಗಳು ಹೊಸ ಹೊಸ ವಿಚಾರವನ್ನು ಬಾಯ್ಬಿಡ್ತಿದ್ದಾರೆ. ದಿನದಿನಕ್ಕೂ ಈ ಒಂದು ಪ್ರಕರಣದಲ್ಲಿ ಎಷ್ಟೊಂದು ಭೀಕರ ಅಂಶಗಳು ಅಡಗಿದೆ ಅನ್ನೋದು ಬಯಲಾಗ್ತಾ ಇದೆ. ಒಟ್ಟು 6 ದಿನಗಳ ಕಾಲ ಪೊಲೀಸರಿಗೆ ಈ ಒಂದು ತನಿಖೆ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅಲ್ಲಿಯವರೆಗೆ ಈ ಗ್ಯಾಂಗ್ ಏನಿದೆ ಪೊಲೀಸ್ ಕಸ್ಟಡಿಯಲ್ಲಿರುತ್ತೆ. ಆ ನಂತರದಲ್ಲಿ ಏನು ಅನ್ನೋದು ತನಿಖೆಯ ವರದಿಗಳು ಬಂದ ನಂತರದಲ್ಲಿ ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ಇದಿಷ್ಟು ದರ್ಶನ್ ಮತ್ತು ಸಹಚರರ ಕೃತ್ಯದ ಬಗ್ಗೆ. ಹಾಗಾದರೆ ಈ ಒಂದು ಕೃತ್ಯದ ಬಗ್ಗೆ ನೀವೇನಂತೀರ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.